ಡಿಸ್ಪ್ಲೇ ಬಂದು ಫ್ರೀ ಆಫ್ ಕಾಸ್ಟ್. ಓಕೆ, ಈ ಥರ ಲೈನ್ ಬರೋ ಸಾಧ್ಯತೆ ಇರ್ತಾವೆ ಅಪ್ಡೇಟ್ ಮಾಡುವಾಗ. ಸೊ ಒನ್ ಪ್ಲಸ್ದಾಗ ಆಲ್ಮೋಸ್ಟ್ ಅದ ವಿಷಯಸ್ ಕಾಣತ್ತಾರೆ ಎಲ್ಲರೂ ಯಾರು ಫೋನ್ ಏನು ನೋಡಿದ್ರು. ಆಫ್ಟರ್ ಲಾಂಗ್ ಟೈಮ್ ವೆಲ್ಕಮ್ ಬ್ಯಾಕ್ ಟು ಸರ್ವಿಸ್ ಸೆಂಟ್ರ. ಒನ್ ಪ್ಲಸ್ ಸರ್ವಿಸ್ ಸೆಂಟ್ರ್ ಮುಂದೆ ಅದೀವಿ ರೀ. ಒನ್ ಪ್ಲಸ್ ಹೊತ್ತಿಲ್ಲ ಹಾಕ್ಯಾರು, ಆದರೆ ಯಾವ ಕಡೆ ಹೋಗೋದು ಗೊತ್ತಾಗತ್ತದ ಇಲ್ಲಿ ದೂರಾಗಿಲ್ಲ ಮುಂದೆ. ಸರಿ ಕೂಡ ನಡೀತಿ. ಏನನ್ನು ಸಾಧಿಸಿರೋ ಸಂತೋಷ ಗೊತ್ತಿಲ್ಲ. ಗಾಡಿ ತೊಗೊಂಡ್ರೆ ಹಂಗೆ ತೊಗೋಬೇಕು. ಅರೆ ನೋಡಿ ಸ್ವಾಮಿ ನಾವಿರೋದು ಹೀಗೆ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತು ನಾನು ಎದ್ರ ಬಗ್ಗೆ ಹೇಳಕೊಂಡೇನಪ್ಪ ಅಂದ್ರೆ ಒನ್ ಪ್ಲಸ್ ಮೊಬೈಲ್ ಬಗ್ಗೆ ರೀ. ಒನ್ ಪ್ಲಸ್ ಮೊಬೈಲ್ ಈ ಥರ ಗ್ರೀನ್ ಲೈನ್ ಬರೋದಲ್ಲ ಸ್ಕ್ರೀನ್ ಮೇಲೆ, ಅದು ಎದಕ್ಕೆ ಬರ್ತೈತಿ, ಅಪ್ಡೇಟ್ ಮಾಡಂತೆ ಬರ್ತಿತ್ತು, ಇಲ್ಲ ನಾರ್ಮಲ್ ಕ್ಯಾಶುವಲ್ ಆಗಿ ಬರ್ತಿತ್ತು. ಸೊ ಇವಾಗ ಬ್ರಿಗೇಡ್ ರೋಡ್ ಆಗಿರೋ ಒನ್ ಪ್ಲಸ್ ಸರ್ವಿಸ್ ಸೆಂಟ್ರ್ ಕೊಂಡೇನ್ರಿ. ಅಲ್ಲಿ ಹೋಗಿ ಕೇಳ್ಬೇಕ್ರಿ, ಅದನ್ನು ಕೇಳಿಬಿಟ್ಟು ವಾಪಸ್ಸು ಅಲ್ಲಿ ಇದನ್ನು ರಿಪ್ಲೇಸ್ಮೆಂಟ್ ಮಾಡ್ತಾರೋ ಇಲ್ಲ ಇದನ್ನು ರಿಪೇರಿ ಮಾಡಿ ಕೊಡ್ತಾರೋ ಸೊ ಗೊತ್ತಿಲ್ಲ. ಸೊ ಫ್ರೀ ಮಾಡ್ತಾರೋ ಇಲ್ಲ ಪೇಯ್ಡ್ ಮಾಡ್ತಾರೋ, ಪೇಯ್ಡ್ ಅಂದ್ರೆ ಕ್ಯಾಶ್ ಇಸ್ಕೋತಾರೋ ಗೊತ್ತಿಲ್ಲ. ಸೊ ಅಲ್ಲಿ ಹೋಗಿ ಪ್ರತಿಯೊಂದು ಕೇಳ್ಕೊಂಡ್ರೆ ಅದು ನೋಡಿ. ಇವಾಗ ಮುಬಾರಕ್ಗೆ ಹೋಗಿ ಭೇಟಿ ಆಗ್ಬೇಕ್ರಿ. ಮುಬಾರಕ್ಗೆ ಭೇಟಿ ಆಗಿ ಸರ್ವಿಸ್ ಸೆಂಟ್ರಿಗೆ ಹೋಗೋದಾಗತ್ತೋ ಇಲ್ಲ ಸರ್ವಿಸ್ ಸೆಂಟ್ರಿಗೆ ಹೋಗಿ ಮುಬಾರಕ್ ಭೇಟಿ ಆಗೋದಾಗತ್ತೋ ಗೊತ್ತಿಲ್ಲ. ಸೊ ನಾನು ಪ್ಲ್ಯಾನ್ ಮಾಡಲಿ, ಇನ್ನೂ ಔಟ್ಸೈಡ್ ಹೋಗಿ ಕಾಲ್ ಮಾಡಿ ಪ್ಲ್ಯಾನ್ ಮಾಡಬೇಕು. ಸೊ ವೀಡಿಯೋ ಕೊನೆ ತನಕ ಇರ್ತೈತೆ ರೀ, ನೋಡಿರಿ. ಹಂಗೆ ಒನ್ ಪ್ಲಸ್ ಮೊಬೈಲ್ ಇದ್ದವ್ರಿಗೆ ಆಲ್ಮೋಸ್ಟ್ ಶೇರ್ ಮಾಡಿರಿ, ಅದಕ್ಕೆ ಅದ್ರ ಬಗ್ಗೆ ಐಡಿಯಾನು ಬರ್ತೈತಿ. ಸೊ ಈ ಥರ ಬಂದರೆ ಏನು ಮಾಡಬೇಕು ಅವ್ರಿಗೆ ಸೊಲ್ಯೂಷನು ಸಿಗ್ತೈತಿ. ನಿಮ್ಮ ಫ್ರೆಂಡ್ಸ್ ಒನ್ ಪ್ಲಸ್ ಆಲ್ಮೋಸ್ಟ್ ಯೂಸ್ ಮಾಡ್ತಿರ್ತಾರೋ ಅವ್ರಿಗೆ ಶೇರ್ ಮಾಡೋದು ಮರಿಬೇಡ್ರಿ. ನಾನು ಚಾನಲ್ಗೆ ಯಾರು ಹೊಸರು ಬಂದಿದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಇವಾಗ ಹೋಗ್ತಾ ಅದ್ರ ಬಗ್ಗೆ ಮಾತಾಡೋಣ ಬರ್ರಿ. ಕ್ಷಣವಾಗಲಿ ದಿನವಾಗಲಿ ಯುಗವಾಗಲಿ ನಾ ಕಾಯುವೆ, ಕಲ್ಲಾಗಲಿ ಮುಳ್ಳಾಗಲಿ ನಿನ ಬದುಕಲಿ ಬೆಳಕಾಗುವೆ. ಏನೇ ಆಗಲಿ ಪ್ರಾಣ ಹೋಗಲಿ ನನಗೆ ನೀನು ಬೇಕು. ರಾಮ್ಲಾ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಆಫ್ಟರ್ ಲಾಂಗ್ ಟೈಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು. ವೆಲ್ಕಮ್ ಟು ಬೆಂಗಳೂರು. ಹಂಗೆ ಜೀವನ ನಡೆದ ನೋಡತ್ತಿಲ್ಲ ಗೊತ್ತಾಗತ್ ಬಾಗಿ ಸರ್. ಶೂಟಿಂಗ್ದು ಏನೇನು ಎಲ್ಲಿಗೆ ಬರ್ತ ಶೂಟಿಂಗ್ ಮುಗಿದೈತಿ, ಇನ್ನೊಂದು ಸ್ವಲ್ಪ ಐತಿ ಶೂಟಿಂಗ್ ಮುಂದಿನ ವಾರ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಸೊ ಗೈಸ್, ಇವಾಗ ಫೋನ್ ಮಾಡ್ಸಕ್ಕೆ ಬರುವತ್ತು. ಸೊ ಗೈಸ್, ನಿಮಗೆ ಇವಾಗ ಮುಂದೋಗಿ ಸಿಗ್ತೀರಿ, ಇನ್ನೂ ಅಲ್ಲೇ ಎಲ್ಲ ಹೇಳ್ತಾನು. ಫೈನಲಿ ಬಂದ ಬೈಕ್ ಪಾರ್ಕ್ ಮಾಡಿ ಇವಾಗ ನಾವು ಹೊಂಟಿದ್ರಿ ಅದೇ ಸರ್ವಿಸ್ ಸೆಂಟ್ರ. ಸೊ ಇವ ನೋಡ್ರಿ ಮುಬಾರಕ ನೋಡಿರ್ಬೇಕು ನಿಮ್ಮ ನಮ್ಮ ಮೊದಲೇ ಲಾಗ್ದಾಗೆಲ್ಲ. ನೆಕ್ಸ್ಟ್ ಇವ್ನು ಫಿಲ್ಮ್ ಬರೋದೈತ್ರಿ. ಇವ್ನು ಫಿಲ್ಮ್ ಅಂದ್ರೆ ಇವ್ ಆ್ಯಕ್ಟ್ ಮಾಡಿದ ಫಿಲ್ಮ ಲಾಗ್ ಮಾಡ್ತೇವೆ. ಋಷಭ ಅಂತೇಳಿ ನಮ್ಮ ಸಿನಿಮಾ ಬರ್ತೈತಿ. ಇನ್ನೊಂದು ಸ್ವಲ್ಪ ಬಾಕಿ ಹೊಡೆದೈತಿ, ಅದೆಲ್ಲ ಮುಗಿಸ್ಕೊಂಡು ಅಷ್ಟೆಲ್ಲ ಅಪ್ಡೇಟ್ ಕೊಡ್ತಾ ಇರ್ತೀನಿ. ನಾನು ಇನ್ಸ್ಟಾಗ್ರಾಮ್ದಾಗ ಫಾಲೋ ಮಾಡ್ರಿ, ನೀವು ಅಲ್ಲಿ ಗೊತ್ತಾಗತ್ತೆ ನಿಮಗೆಲ್ಲ. ದಿ ಫಂಕಿ ಮ್ಯಾನ್ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಹೆಸರ. ಈಗ ನಡ್ಕೋತ ಅಲ್ಲಿ ತಕ ಹೋಗ್ಬೇಕು. ಈಗ ಬಾದೂರ್ ಐತಿ. ಸೊ ಪಾರ್ಕಿಂಗ್ ಮಾಡೋಕ್ಕಂತೂ ಜಾಗ ಇರಲಿಲ್ಲ, ಎಲ್ಲೂ ಒಂದು ಕಡೆ ಪಾರ್ಕಿಂಗ್ ಮಾಡಿ ಗೈಸ್ ಇವಾಗ ಒನ್ ಪ್ಲಸ್ ಸರ್ವಿಸ್ ಸೆಂಟ್ರ್ ಮುಂದೆ ಅದೀವಿ ರೀ. ಸೊ ಇದು ಹೌದಲ್ಲ ಗೊತ್ತಿಲ್ಲ, ಒನ್ ಪ್ಲಸ್ ಹತ್ತೈತಿ ಯಾವುದು ಗೊತ್ತಿಲ್ಲ. ಸೊ ನಿಮ್ಗೆ ಒಬ್ಬರು ಒನ್ ಪ್ಲಸ್ ಹೊತ್ತಿಲ್ಲ ಹಾಕ್ಯಾರು, ಆದರೆ ಯಾವ ಕಡೆ ಹೋಗೋದು ಗೊತ್ತಾಗತ್ತದ ಇಲ್ಲಿ ದೂರಾಗಿಲ್ಲ ಮುಂದೆ. ನೋಡ್ರಿ ಇಲ್ಲಿ ಏನು ದೂರ ಇಲ್ಲ, ಅದು ಒನ್ ಪ್ಲಸ್ ಹೊತ್ತು ಹಾಕ್ಯಾರ. ಆಚೆ ಕಡೆ ಹೋದ್ರೆ ಅರಿವಿ ಅಂಗಡಿ ಐತಿ. ಸೊ ಮ್ಯಾಲೂ ಒನ್ ಪ್ಲಸ್ ಅಂತ ಐತಿ. ಸೊ ಯಾಕಡೆ ಗೊತ್ತಾಗುತ್ತೆ, ನಿಂತದು ಎದುರಾಗ ಗೊತ್ತಾಗಲ್ಲ. ಲೆಫ್ಟ್ನಾಗ ಹೋಗೋಣ, ಎಷ್ಟನೇ ಫ್ಲೋರ್ ಗೊತ್ತಾಗಲ್ಲ, ಪೂರ್ತಿ ಮ್ಯಾಲ. ಸೊ ಇವಾಗ ಈತ ಫೋನ್ ತೊಗೊಂಡು ನಾವು ಹೊಂಟಿದ್ದು ಒನ್ ಪ್ಲಸ್ ಸರ್ವಿಸ್ ಸೆಂಟ್ರ್. ಇಲ್ಲೇ ಐತ್ರಿ ಒನ್ ಪ್ಲಸ್ ಸರ್ವಿಸ್ ಸೆಂಟ್ರ, ಬ್ರಿಗೇಡ್ ರೋಡು ಬೆಂಗಳೂರು. ಸೊ ಇವಾಗ ಹೋಗಿ ನೋಡೋಣ್ರಿ ಬರೀ. ಇಲ್ಲಿ ಏನೋ ಕಾಫಿ ಟೀ ಇಟ್ರು ಮತ್ತು ಕುಡಿಲಿ ಅನ್ನೋಂತ ಪ್ಲ್ಯಾನ್ ಮಾಡತ್ತೀನಿ. ಕುಗ್ಸಿಟ್ಟು ಇಟ್ರೆ ಅಂಬೋದು ಏನು ಇಟ್ರು ಗೊತ್ತಾಗುತ್ತೆ. ಆಮೇಲೆ ರೊಕ್ಕ ಕೊಡ್ರ ಅಂದ್ರೆ ಏನು ಮಾಡೋದು, ಪುಗ್ಸೆಟ್ ಎದುರ ಕೊಡೋದು ನೋಡ್ಲ. ಅಲ್ಲಿ ಮೊಬೈಲ್ ಚಾರ್ಜಿಂಗ, ಪವರ್ ಕೇಬಲ, ಮೊಬೈಲ್ ರಿಪೇರಿ, ನೋ ಸ್ಮೋಕಿಂಗ. ಸರಿ ಕೂಡ ನಡೀತಿ. ಸಬ್ಬಾಸ್ ಬೇಟ, ಹೋಗ ಫ್ರೀ ಹೋಗ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ನೋಡಿ ಚಾನಲ್ ಫೈನಲಿ ಅನ್ಕೊಂಡು ಸಾಧಿಸಿದಪ್ಪ. ಏನು ಅನ್ಕೊಂಡ್ಬಿಟ್ಟು ನೀವೇನ್ ಬಿಡ್ರಿ ಸೌಕಾರ ಮುಂದಿಗೆ ಏನು ಅನಿಸ್ತೈತಿ ನಿನಗೆ ಎಲ್ಲ ನೋಡ್ರಿ. ಒಂದು ಸೀರೆ ಚಾರ್ಜಿಂಗ್ ಪುಕ್ಷೇಟಿ, ಕಾಫಿ ಪುಕ್ಷೇಟಿ, ಚಹಾ ಪುಕ್ಷೇಟಿ ಎಲ್ಲ ಪುಗ್ಸಿಟ್ ಐತಿ. ಏನು ಪುಗ್ಸಿಟ್ ಅನ್ನೋಕ್ಕಾರ ಏನು ಮತ್ತು ಅಲ್ಲಿ
ಇಲ್ಲಿ ರೊಕ್ಕ ಸೋದಾಕ್ ಬಂದಿದ್ದಿಲ್ಲ ಮತ್ತೆ ಮೊಬೈಲ್ 45 ಸಾವಿರ ಬಿಟ್ಟಿತ್ತು ಕೊಟ್ಟಿರ್ತೀವಿ ಮತ್ತು ಅದ್ರಾಗ ಮುರ್ಕೋತಾರ ಒಂದು ಕಾಪಿ ಕೊಟ್ರೆ ಎಷ್ಟು ಲೇಟ್ ಅವ್ರಿಗೇನು ಗಂಟು ಹೋಗುತ್ತೆ. ಕನ್ನಡ ಸಿಕ್ಕಾಗೆಲ್ಲ ಹಿಂಗೆ ಮಾಡ್ಕೊತಿದ್ರೆ ಹಂಗೋಣಿ ಕನ್ನಡ ಅಲ್ಲ ಅದ ಈ ಥರ ಅಲ್ಲಿ ರಿಫ್ಲೆಕ್ಟ್ ಆಕೈತ್ರಿ ಅದ್ರ ರಿಫ್ಲೆಕ್ಟ್ ಆಕೈತೆ. ಆ ರಿಫ್ಲೆಕ್ಟ್ ನೋಡ್ಕೊಂಡು ಬರ್ರಿ ಹಿಂಗೆ ಕಲಿಯೋಕೆ ಹೋದ್ರೆ ರೂಮ್ನಾಗ ಇದ್ದಾಗ ಬರ್ರಿ ಹಿಂಗೆ ಮಾಡೋದು ಸ್ಟೈಲ್ ಅದು. ಸೊ ಫೈನಲಿ ರಿಪೇರಿ ಮಾಡ್ಸಕತ್ತ ಬಂದವು. ಇದು ಲೈನ್ ಬೇರೆ ತೋರಿಸಿರಲ್ಲ. ಸೊ ಹಂಗಾಗಿ ಈ ಥರ ಲೈನ್ ಬರೋ ಸಾಧ್ಯತೆ ಇರ್ತಾವೆ ಅಪ್ಡೇಟ್ ಮಾಡುವಾಗ. ಸೊ OnePlusದಾಗ ಆಲ್ಮೋಸ್ಟ್ ಅದ ವಿಷಯ ಕಾಣತ್ತೆ. ಎಲ್ಲರೂ ಯಾರು ಫೋನ್ ಏನು ನೋಡಿದ್ರು ಅದೇ ಥರ ಕಾಣತೈತಿ. ಸೊ ಅವ್ರು ಫ್ರೀ ಮಾಡ್ತಾರೋ ರೊಕ್ಕ ಇಸ್ಕೊತಾರೋ ನೋಡೋಣ್ರಿ. ಹಿಂಗೆ ಅದು ಕೇಳ್ಬೇಕು ಅವ್ರನ್ನ. ಸೊ ಕೇಳಿಬಿಟ್ಟು ನಿಮ್ಗೆ ಅದ್ರ ಬಗ್ಗೆ ಅಪ್ಡೇಟ್ ಕೊಡ್ತಾನೋ. ಸೊ ಸ್ಟಾರ್ಟ್. ಡೇಟಾ ಬ್ಯಾಕಪ್ ಆಗಿದೆಯಾ? ಬೇಕಪ್ಪ ಬಾಕ್ಸ್ ಇದ್ರದ್ದೆಲ್ಲ ಹಾಂ ಅದ್ರಲ್ಲ ಚಾರ್ಜರ್ ಎಲ್ಲ ತೊಗೊಂಡ್ಬಂದಿದ್ದೀರಾ? ಹಾಂ ಇದೆ. ಡಿಸ್ಪ್ಲೇ ಚೇಂಜ್ ಮಾಡಿಸ್ಕೊಳ್ತೀರಾ ಇಲ್ಲ 11 ಆಗಿ ತೊಗೋತೀರಾ? ಇದು ಪೇಡ್ ಇರುತ್ತಾ ಫ್ರೀ ಇರುತ್ತಾ? ಹಾಂ 4000 ಪೇ ಮಾಡ್ಕೋಬೇಕು 11 ಆಗಿ ಫೋನ್ ತೊಗೋತೀರಾ ಅಂದರೆ. ಇಲ್ಲಾಂದರೆ ಇದೇ ಸ್ಕ್ರೀನ್ ಚೇಂಜ್ ಮಾಡ್ತೇವೆ ಅಂದರೆ ಡಿಸ್ಪ್ಲೇ ಮಾಡ್ಕೊಡ್ತೀರಿ ಫ್ರೀ ಆಫ್ ಕಾಸ್ಟ್. ಈವ್ನಿಂಗ್ ಒಳಗಡೆ ಸಿಗುತ್ತೆ. ಈವ್ನಿಂಗ್ ಒಳಗಡೆ ಡಿಸ್ಪ್ಲೇ ಬಂದು ಫ್ರೀ ಆಫ್ ಕಾಸ್ಟು. ಓಕೆ. ನಾವು ಹೊಸದು 11R ತಗೋತೀರ ಅಂದರೆ 4000 ಎಕ್ಸ್ಟ್ರಾ ಪೇ ಮಾಡಬೇಕು. 8 GB RAM 128 GB ಸಿಗುತ್ತೆ. ನಿಮ್ಮ ಫೋನ್ ಬಂದು 12 256 GB ಇದೆ. 11R ಬಂದು ನಿಮಗೆ ಬಾಕ್ಸ್ ಕೊಡೋದಿಲ್ಲ. ಹೊಸ ಫೋನು ಸೀಲ್ಡ್ ಯೂನಿಟ್ ನಿಮಗೆ ಅನ್ಬಾಕ್ಸ್ ಮಾಡೋಕ್ಕೆ ಹೋಗ್ತಾರೆ. ಬಾಕ್ಸ್ ಮಾತ್ರ ವಾಪಸ್ ತಗೋತಾರೆ. ಚಾರ್ಜರು ಅಕ್ಸೆಸರೀಸ್ ಏನಿದೆ ಅದೆಲ್ಲ ಕೊಡ್ತಾರೆ. ಅದ್ರ ಪ್ರೈಸ್ ಎಷ್ಟಿದೆ? ಅದು 36 ಇದೆ 8 GB RAM. ಬೇಡ ಇದನ್ನ ಡಿಸ್ಪ್ಲೇ ಚೇಂಜ್ ಮಾಡಿಬಿಡಿ. ಅದು 76 ಓಕೆ. ಆ ಪ್ರಾಬ್ಲಮ್ ಬರೋ ಕಾರಣ ಏನು ರೀ? ಸಾಫ್ಟ್ವೇರ್ ಸರ್ ಅಪ್ಡೇಟ್ ಅದು ಮಾಡಂದ್ರೆ ಬರೋದು ಮಾಡಿ ಏನಾಗಲ್ಲ. ಮಾತಲ್ಲಿ ನಾವು ಬಾಗಲಕೋಟೆಯಿಂದ ಇಲ್ಲಿ ಬರಬೇಕಿಲ್ಲ. ಏನ್ ಅಧ್ಯಕ್ಷರೇ ಲಾಯರ್ ಹಿಂಗ್ ವಾದ ಮಾಡ್ತಾವನೆ? ಅಲ್ಲಿ ಯಾವುದು ಸರ್ವಿಸ್ ಅಂತೀರಾ? ಅಲ್ಲಿ ಕೇಳಿದ್ರಂತ್ರಿ ಕೇಳಂತ ಇಲ್ಲಿ ಬೆಂಗಳೂರು ಕ್ರಾಸ್ ಅಂದ್ರಂತ. ಡೇಟಾ ಏನಿಲ್ಲ ಅಲ್ವಾ? ಡೇಟಾ ಏನಿಲ್ಲ. ವಾರಂಟಿ ಕ್ಲಿಯರ್ ಆದಮೇಲೆ ಈ ಥರ ಬಂದರೂ ಅದನ್ನೂ ಫ್ರೀಯಾಗಿ ಮಾಡಿಕೊಡ್ತೀರಲ್ಲ? 5:15 ಸಿಗುತ್ತೆ. ಓಕೆನಾ? ಓಕೆ ಮೇಡಮ್. ಇನ್ನೂ ಬೇಗನೆ ಬಂದು ಓಕೆ ಮೇಡಮ್. ಎಲ್ಲ ಮೊಬೈಲ್ಗೂ ಸೇಮ್ ಆಫರ್ ಇರುತ್ತಾ? 11R ಈ ಥರ 9 ಇರೋ ಮಾಡೆಲ್ಸು 88 9 ಓಕೆ 9 Pro ಸೈನ್ ಮಾಡಿ. ಕಲೆಕ್ಟ್ ಮಾಡ್ಕೊಡುವಾಗ ತಗೊಂಡ್ಬರ್ಬೋದು. ಬರೋಬ್ಬರಿ 2 ಕಿಲೋಮೀಟರ್ ಕರ್ಕೊಂಬರತ್ತಾನು ಎಲ್ಲೋ ಮಾಲ್ ಅಂತೇಳಿ ದೂರ ಬಂದವ ಅದು ಬಂದ್ರೆ ಹೋಗಿಲ್ಲೇ ಎಷ್ಟು ದೂರ ಕರ್ಕೊಂಡು ಹೋಗೋದು ಏನ ಹೋಗೋದು ಮಾಡೋದು ನೋಡು. ಅದೇ ಹೋದೆ ಅಂದ್ರೆ ಏನು ಚಾಪ್ ಎಲ್ಲ ಬಿಡ್ತೀನಿ. ನಡು ಅದೇ ಬೇಡ ಎಲ್ಲರಿ ಮತ್ತೆ ಅಲ್ಲಿ ಹೋಗ್ಬೇಕನ 2 ಕಿಲೋಮೀಟರ್ 3 ಕಿಲೋಮೀಟರ್ ಹೋಗ್ಬೇಕನ. ಮತ್ತು ಇದೇನು ಇದು ನೀನು ಕಬ್ಬಿನ ಪಡ ಗಿಡ ಸಿಗ್ತಾವನು? ಇನ್ನೇನು ರೋಡ್ ಸೈಡ್ ದಂಡಿ ಗಿಂಡಿ ಏನು ಸಿಗ್ತಾವ ಮಾಡಿ ಅನಿಲ್ಲ. ಇಲ್ಲೇ ಕಂಟ್ಯಾ ಪಂಡ್ಯ ಓದ್ ಕುಲ ಆಗೋದ್ರಿಪ್ಪ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಅಟ್ಟೇನು ಅರ್ಜೆಂಟ್ ಆಯ್ತು ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ ಅವಕಾಶ ಮುಬಾರಕ. ಇಂಟರ್ವ್ಯೂ ಲೈಕ್ ಜನರಲ್ ಕನ್ನಡದಲ್ಲಿ ಕನ್ನಡ ಗೊತ್ತಿಲ್ಲ ಅದು ಕನ್ನಡ ಗೊತ್ತಿಲ್ಲ ಅಂತಿರಲ್ಲ. ಓಕೆ ವೆಲ್ಕಮ್. ಪಾಪ ಕನ್ನಡ ಗೊತ್ತಿಲ್ಲ ಅಂತ ಹೇಳಕ್ ಗೊತ್ತಾಗೈತಿ. ಕನ್ನಡದಾಗ ಮಾತಾಡೋ ಗೊತ್ತಾಗಲ್ಲ ಮಂದಿಗೆ. ಇಲ್ಲಿ ಬೆಂಗಳೂರು ಹೆಂಗೈತಿ? ಹಾಂ ಹೇಳಿ. ಯಾವ ಸಿನಿಮಾಗೆ ಹೋಗಿನು? ನಿನ್ನ ಕಲೆಗೆ ಏನಾಗಿತ್ತು ಆಗ ಮುಂಟಾಕ? ನಾ ಡ್ಯಾನ್ಸ್ ಮಾಡಕ್ಕೆ ಹೋಗಿ ನೆಗಿಂದ ಜಿಜಾಕ್ ಹೋಗಿ ಹಾಂ ಕಾಲಿಗೆ ಹೋಗಿ ಸ್ಕಿಟ್ ಆಗಿತ್ತೆ. ಹಾಂ ಯಾವ ಫಿಲ್ಮ್ಗೆ ಹೋಗಿದ್ದೆ? ಡ್ಯಾನ್ಸ್ ಮಾಡಕ್ಕೆ ಹೋಗಿ ಡ್ಯಾನ್ಸ್ ಅದ ನೀ ಕೊಂಡ್ಕೋತೆಲ್ಲಿ ಹೋಗಿದ್ದೆ? ಸಿನಿಮಾಕ್ಕೆ ಹೋಗಿನಿ. ಯಾವುದು ಕೃಷ್ಣ ಪ್ರಣಯ ಸಖಿ. ಹಾಂ 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 ಆ ಸಿನಿಮಾ. ಹಾಂ ಏನಾತ? ಅಲ್ಲಿ ಹೋಗಿನಿ ಕುಂಡ್ಕೊಂತಾನೆ ಹೋಗಿನಿ.
ಚಿಕ್ಕೋತ್ ಹಾಕೋಗಿದ್ ಉಳ್ಕೋತ ಹೋಗ್ಬೇಕಲ್ಲ. ಒಂದ ಕಾಲ್ನಾಗ ಮತ್ತೆ ಬಾಜುಗೆ ಇಬ್ರು ಸಪೋರ್ಟ್. ಹಾಂ ಆ ಹುಡುಗಿ ಏನು ಕೊಳೆ ಮೇಲೆ ಅಟ್ಟು ಕುಂತ್ಕೋತ ಕಾಲು ನೋವು ಮಾಡ್ಕೊಂಡು ಮನ್ಯಾಗ ಏನೋ ಅಲ್ಲ ಆಕೆ ಕುಂತ್ ದಾಸ ಒಂದು ಆಕೆ ಕೊಡ್ತಾನ ಆ ಥರ ಅಲ್ಲ. ಇವಾಗ ಯಾವಾಗ ಮೈ ನಡಿಬುದ್ದ ಕಾಲು ನೋವು ಮಾಡ್ಕೊಂಡಾಳ ಮನ್ಯಾಗ ಇರ್ಬೇಕಲ್ಲ. ಇಲ್ಲಿ ಬಿಡು ಪಾಪ ಎಲ್ಲ ಬರೀ ಏನೇ ಇರ್ತಾವ ಕೆಲಸ ಅಡ್ಡಾಡ ಬಂದಿರ್ತಾವ್ರ ಸ್ವಲ್ಪ ಫ್ರೀ ಆಗಲಿ ಅಂತ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ. ನೀನು ಫೋಟೋ ಹಿಡಿಬೇಕು. ಹಿಂಗೆ ಗಾಡಿ ತೊಗೊಂಡ್ರೆ ಈ ಥರ ಫೋಟೋ ಹಿಡಿಬೇಕು. ಮೈಂದಿ ಗಾಡಿ ತೊಗೊಂಡ್ರೆ ಹಂಗೆ ತೊಗೋಬೇಕು. ಸೊ ಗೈಸ್ ಇವಾಗ ಮತ್ತೆ ಮೊಬೈಲ್ ತರಕ್ಕೆ ವಾಪಸ್ ಬಂದಿರೋ ಟೈಮ್ ಆಯಿತು. ಮೆಸೇಜ್ ಬಂದಿತ್ತು. ಸೊ ಮೆಸೇಜ್ ಬರುವಂತ ಬಾ ಅಂದಿರು. ಇವಾಗ ಮೊಬೈಲ್ ತೊಗೊಂಡು ನಿಮ್ಗೆ ಅದ್ರ ಬಗ್ಗೆ ಡೀಟೇಲ್ಸ್ ಆಯ್ತು. ಸೊ ಗೈಸ್ ಇವಾಗ ಫೈನಲಿ ಮೊಬೈಲ್ ಕಲೆಕ್ಟ್ ಮಾಡ್ಕೊಂಡಿದ್ದು ಆಯ್ತು ರೀ. ಮುಬಾರಕ ಓಯ್ ಬ್ಯಾಡೋ. ಮೂರು ಸಲ ಅಡ್ಡಾಡ್ದಿದ್ರಿ ಇಲ್ಲಿ. ಏನೋ ಹುಡುಕಾಡ್ದಾನೋ ಏನೋ ಯಾವ ವಸ್ತು ಅದ ಇದು ತೊಗೋಬೇಕಾಗೈತಿ, ಅದು ಸಿಗಾಕಿಲ್ ಕರೆಕ್ಟ್ ಆಗಿ. ಏನದ ಇದು 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 ತೊಗೊಂಡ ಮೇಲೆ ತೋರಿಸ್ತೇನೆ, ಈಗೆಲ್ಲ ತೋರಿಸ್ತಾರೆ. ಸೊ ಫ್ರೆಂಡ್ಸ್ ಏನಪ್ಪ ಅಂದ್ರೆ ಏನೋ ಒಂದು ಹುಡುಗಾದ ಅನ್ನೋದು ಏನಂತ ಇದು ಅಂತದು ಮೇಲೆ ನಿಮಗೂ ತೋರಿಸ್ತೇನೆ. ಪ್ರಪಂಚಕ್ಕೆ ತೋರಿಸ್ಬೇಕು, ಮುಖ್ಯವಾಗಿ ನಮ್ಮ ಪ್ರಿನ್ಸಿಪಲ್ ತೋರಿಸ್ಬೇಕು. ಬರೋಬ್ಬರಿ ಈ ದಂಡಿಂದ ಆ ದಂಡಿ, ಆ ದಂಡಿಂದ ಈ ದಂಡಿ, ಒಂದು ದಂಡಿಂದ ಒಂದು ದಂಡಿ ಹೋಗಕ್ಕೆ 2 ಕಿಲೋಮೀಟ್ರ್ 6 ಕಿಲೋಮೀಟ್ರ್ ತಿರುಗಾಡಿಸಿದ್ರಿ. ಈಗ ಅಡ್ಡಾಡಿದ್ದು ಇದು ತೋರಿಸುತ್ತೆ ನಮ್ಮ ಫೋನ್ ಆಗ್ಬೇಕಾದ್ರೆ. ನಿಮ್ಗೆ ಅದನ್ನ ಹಾಕ್ತೀನಿ ಸ್ಕ್ರೀನ್ಶಾಟ್ ನೋಡಿರಿ. ಹೆವಿ ಅಡ್ಡಾಡೀನಿ. ಒಂದು 10,000 ಸ್ಟೆಪ್ ಆಗಿರ್ಬೇಕು. ಗೈಸ್ ಇವಾಗ ಸಿಗ್ತಾನೆ ವೇಟ್ ಮಾಡಿ. ಫೈನಲಿ ಹೋಗಿ ರಿಪೇರಿ ಮಾಡಿಸ್ಕೊಂಡು ಫೋನ್ ಹೋಗಿ ತೊಗೊಂಬಂದಿದ್ದು ಆಯ್ತು. ವಿಡಿಯೋದ ನೋಡಿದ ಪ್ರಕಾರ ಓಡೇನ ಅವ್ರು ನಮ್ಮನ್ನ ರಿಜಿಸ್ಟರ್ ಮಾಡಿಸ್ಕೊಂಡ್ರು. ರಿಜಿಸ್ಟರ್ ಮಾಡ್ಕೊಂಡ ನಂತರ ನಮ್ಮನ್ನ ಹೋಗಿ ಅಲ್ಕೊಂಡ್ರೆ ವೇಟ್ ಮಾಡಿರಿ, ನಿಮ್ಮ ನಂಬರ್ ಕೆಟ್ಟಾರೆ, ನಿಮ್ಮ ನಂಬರ್ ಕರೆನಲ್ಲ ನಿಮ್ಮ ಪಾಳೆ ಬರತ್ತೆ, ಅವಾಗ ನಿಮ್ಮ ಫೋನ ಅಲ್ಲಿ ಸಬ್ಮಿಟ್ ಮಾಡ್ಬೇಕಂತ ಇರು. ಅದೇ ಥರ ಗೊತ್ತಿರಿ. ಹಂಗಾಗಿ ಸ್ವಲ್ಪ ಕಾಪಿ ಕೊಡ್ದ ವೇಟ್ ಮಾಡ್ಕೊಟ್ಟೆ. ನಾವು 1 ಅವರ್ ಐತ್ರಿ. 1 ಅವರ್ ಆಗೋಟೆನ ಏನು ಪ್ರಾಬ್ಲಮ್ ಐತೆ ಕೇರೋ, ಅದು ಲೈನ್ ಇಶ್ಯೂಸ್ ಇರ್ತಿರಲ್ಲ, ಲೈನ್ ಇಶ್ಯೂಸ್ ಐತ್ರಿ. ಅವ್ರಂದ್ರು ನಮಗೊಂದು ಆಫರ್ ಕೊಟ್ಟರು. ಒಂದು ಡಿಸ್ಪ್ಲೇ ಫ್ರೀದಾಗ ಚೇಂಜ್ ಮಾಡಿ ಕೊಡ್ತೀವಿ ನಾವು. ಇಲ್ಲ OnePlus 11 ತೊಗೋಬೋದು ನೀವು, ಆದರೆ 4,000 ರೂಪಾಯಿ ಕೊಡಬೇಕಾಗತ್ತೆ ಮೇಲೆ ಅಂತಂದರು. 8GB 128 ಮಾತ್ರ ಕೊಡ್ತಂದ್ರು. ಸೊ ನಮ್ಮ ಫೋನ್ ಇದ್ದಿದ್ದ 12GB 256 ಇತ್ತು ರೀ. ಸೊ ಆ ಕಾರಣಕ್ಕೆ ನಾವು ಬೇಡ ಡಿಸ್ಪ್ಲೇನ ಚೇಂಜ್ ಮಾಡಿ ಕೊಡಂದ್ರಿ. ಅವರು ಅದೇ ಥರ ಡಿಸ್ಪ್ಲೇನ ಫ್ರೀದಾಗ ಚೇಂಜ್ ಮಾಡಿ ಕೊಟ್ರೆ. ಯಾಕಂದ್ರೆ ಫೋನಿನ ಮೇಲೆ ಯಾವುದೋ ಲೈನ್ ಬಂದರೂ ಅದು ಕಂಪ್ನಿನ ಜವಾಬ್ದಾರಿ ಇರುತ್ತೆ. ಅದು ವಾರಂಟಿ ಮುಗಿದಿರ್ಬೋದು, ವಾರಂಟಿ ಆಗಿರ್ಬೋದು, ವಾರಂಟಿ ಮುಗಿದು 4-5 ವರ್ಷ ಆಗಿರ್ಬೋದು, ಅದೇನು ಸಂಬಂಧ ಇಲ್ಲ. ಸೊ ನಿಮಗೆ ಫೋನಿನ ತಕ್ಕಂತೆ ಆಫರ್ ಕೊಡ್ತಾರೋ, ಆಫರ್ ಬೇಡ ಅಂದರೆ ಫ್ರೀದಾಗ ಚೇಂಜ್ ಮಾಡ್ತಾರೋ. ಸೊ ಯಾವುದೇ ಕಾರಣಕ್ಕೂ ಔಟ್ಸೈಡ್ ಅಂತೂ ರಿಪೇರಿ ಮಾಡ್ಸಕ್ಕೆ ಹೋಗಬೇಡ್ರಿ. ಯಾಕಂದ್ರೆ ನಿಮ್ಗೆ ಇಲ್ಲಿ ಫ್ರೀದಾಗ ಮಾಡಿಕೊಟ್ಟಾದ್ರೆ ಔಟ್ಸೈಡ್ ಯಾಕೆ ಮಾಡ್ತೀರಿ? ಸೊ ಲೋಕಲ್ ಸರ್ವಿಸ್ ಸೆಂಟರ್ ಮಾಡಿಕೊಟ್ರೆ ಅಲ್ಲಿ ಮಾಡ್ತೀರಿ. ಇಲ್ಲ ಅಂದ್ರೆ ಬೆಂಗಳೂರಿಗೆ ಬರಬೇಕಾಗತ್ತೆ. ಬೆಂಗಳೂರಾಗ ಬ್ರಿಗೇಡ್ ರೋಡ್ದಾಗ OnePlus ಸರ್ವಿಸ್ ಸೆಂಟರ್ ಐತ್ರಿ. ಗೂಗಲ್ ಮ್ಯಾಪ್ದಾಗ ಹೋಗಿ OnePlus ಸರ್ವಿಸ್ ಸೆಂಟರ್ ಬ್ರಿಗೇಡ್ ರೋಡ್ ಅಂತ ಬರೆದ್ರೆ ನಿಮ್ಗೆ ಡೈರೆಕ್ಟಾಗಿ ಅದೇ ಲೊಕೇಶನ್ ತೋರಿಸತ್ರಿ. ಡಿಸ್ಪ್ಲೇನ ರೀಪ್ಲೇಸ್ಮೆಂಟ್ ಮಾಡಿಕೊಡ್ತಾರೆ. ಅಂದ್ರೆ ನಿಮ್ಮ ಡಿಸ್ಪ್ಲೇ ತೆಗೆದು ಇನ್ನೊಂದು ಹೊಸ ಡಿಸ್ಪ್ಲೇ ಹಾಕೊಡ್ತಾರೆ. ಅದು ಫ್ರೀ ಆಫ್ ಕಾಸ್ಟ್ದಾಗ. ಇವಾಗ ನಮ್ಮ ನಡೆ ಮುಬಾರಕ್ಗಳ ರೂಮ್ ಕಡೆ ಇವನ್ನ ಹೋಗಿದ್ರಿ. ನಾವು ಹೋಗ್ಬೇಕಾಗಿದ್ದು ನಮ್ಮ ಮನೆ ಕಡೆ. ಮುಬಾರಕ್ ಇಟ್ಟಲ್ಲ ನನ್ನ ಸಂಬಂಧಿ ತ್ರಾಸ್ ತೊಗೊಂಡು ನಿಮ್ಮ ರೂಮಿಂದ ನನ್ನ ಜೊತೆ ಇಟ್ಟೆಲ್ಲ ಅಡ್ಡಾಡಿದಕ್ಕೆ ನನ್ನ ಹೃತ್ಪೂರ್ವಕವಾದ ಹೃದಯಪೂರ್ವ ಧನ್ಯವಾದ. ಅಲ್ಲಲ್ಲ ನೀ ಇರೋತಕ್ಕ ಅವ್ರು ಬಿಡ ಧನ್ಯವಾದಗಳು ಇರಲಿ. ಹಾಂ ಒಂದು 2,000 ರೂಪಾಯಿ ಫೋನ್ ಪೇ ಮಾಡಿ ಸಾಕು. ಹಾಂ ಯಾರು ನೀ? ಬಾಯ್ ಟಾಟಾ ಗುಡ್ ಬೈ ಗಯಾ. ನಂಗೆ ಪರಿಚಯ ಇಲ್ರಿ ಅವ ಯಾರ. ಇವಂಗೆ 2,000 ರೂಪಾಯಿ ಕೊಟ್ಟು ಕರ್ಕೊಂಬರ್ಕಿತ್ತ ಇನ್ನು ಯಾರನ್ನ ಬೇರೆದವ್ರು ಕರ್ಕೊಂಬಂದಿರ. 25-26 ವರ್ಷ ಆಯ್ತು ನೀವು ಹುಟ್ಟಿ. ಈ ದೇಶಕ್ಕೆ ನಿಮ್ಮಿಂದ ಒಂದು ಸಣ್ಣ ಸಹಾಯ, ಸ್ಮಾಲ್ ಹೆಲ್ಪ್, ನೋ ಚಾನ್ಸ್. 30 ಹುಡುಗಿ ವಿಷಯ ಮಾತಾಡ್ತೇನೆ. ಇವನ್ನ ಹೇರ್ ಸ್ಟೈಲ್ ಬಗ್ಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳಂಗಿಲ್ಲ, ಒಂದ ಪದದಾಗ ಉತ್ತರಿಸ್ರಿ. ಫೈನಲಿ ತಿರುಗಾಡಿ ಬಂದಿದ್ದೆಲ್ಲ ಐತ್ರಿ. ಇವಾಗ ಮುಬಾರಕ್ನ ರೂಮಿಗೆ ಕಳಿಸ್ಬೇಕು, ಅವನು ರೂಮಿಗೆ. ಸೊ ಇವಾಗ ಹೊಂಟಾನ್ರಿ. ಬಾಯ್ ಬಾಯ್. ನೆಕ್ಸ್ಟ್ ಮುಂದಿನ ಭಾಷೆ ಮುಂದಿನ ವಾರ ನಿಂದ ಖರ್ಚ. ನಂದ ತಿಳಿಸ್ಬೇಡ. ಬಾಯ್. ಮಾ ಸಿಗೋಣ. ಬಾಯ್ ಬಾಯ್ ಬಾಯ್. OnePlus ಫೋನ್ ಇದ್ದವ್ರು ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿರಿ, ಮರಿಬೇಡ್ರಿ. ಅದಕ್ಕೆ ಅವ್ರಿಗೆ ಹೆಲ್ಪ್ ಆಗೈತಿ. ನಿಮ್ಮ ಫ್ರೆಂಡ್ಸಿಗೆ ಯಾರು ಹೆಲ್ಪ್ ಮಾಡ್ತಾರೆ ನೀವು ಹೆಲ್ಪ್ ಮಾಡ್ಬೇಕು. ಹಂಗಾರೆ ಶೇರ್ ಮಾಡಿರಿ. ಈಗ ಮತ್ತೆ ಮುಂದಿನ ವಿಡಿಯೋ ಸಿಗೋಣ್ರಿ. ಅಲ್ಲಿ ತನಕ ಥಿಂಕ್ ಗುಡ್ ಡೂ ಗುಡ್. ಬಾಯ್.